ಯಾಕೆ ಯಾರೂ ವಿಶ್ವಾಸ ತಗೊಳ್ಳಿಲ್ಲ. ನಮ್ಮ ಇವರಿದ್ದಾರೆ, ನಮ್ಮ MP ಅವ್ರು ಗಮನ ಹರಿಸ್ಬೇಕಿತ್ತು. ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಪ್ರಚಾರಕ್ಕೆ ಬರಲಿಲ್ಲಲ್ರಿ ಆ ಸಂದರ್ಭದಲ್ಲಿ. ಯಾಕೆ ಬರಲಿಲ್ಲ? ಈ ಬಾಯ್ಸ್ಗಳು ಕೊಟ್ಟು ಇವ್ರ ಹಿಂದ್ಗಡೆ ಎಲ್ಲ ಇವ್ರ ಹೇಳಿಕೆಗಳನ್ನು ಕೇಳ್ಕೊಂತ, ಇಲ್ಲಣ್ಣ ನೀನು ಹೈಯೆಸ್ಟ್ ಲೀಡ್ನಾಗ ಗೆಲ್ತೀಯ, ನೀನು ಎಲ್ಲೂ ಹೋಗೋದೇ ಬೇಡ, ಈ ರೀತಿ ಪ್ರಚಾರಗಳನ್ನು ಮಾಡಿದರು. ಒಂದು ದಿವಸನೂ ಬರಲಿಲ್ಲ ಎಲ್ಲೂ. ನಮ್ಮ ರೇಣುಕಾಚಾರ್ಯರು ಮಾಜಿ ಶಾಸಕರು ಇಡೀ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲೂ ಅವ್ರದ್ದೇ ಆದಂಥ ಒಂದು ಗೌರವ ಕಾರ್ಯಕರ್ತರ ಪಡೆ ಇದೆ. ಎಲ್ಲರೂ ಅವ್ರಿಗೆ ಗುರುಸ್ತಾರೆ. ಇಡೀ ದಾವಣಗೆರೆ ಜಿಲ್ಲೆ ಅವ್ರ ಶಕ್ತಿ ಇದೆ. ಅವರನ್ನು ಬಳಸ್ಕೊಳ್ಳಿಲ್ಲ, ಇವರು ಬಳಸ್ಕೊಳಕ್ಕೆ ಬಿಡಲಿಲ್ಲ. ಈ ಬಾಯಿಸ್ಕೊಳೋ ನಾವೇ ಸಾಕು ಯಾರು ಬೇಡ ಇಲ್ಲ ಅಂತೇಳಿ, ಯಾಕೆ ಇನ್ನೊಬ್ಬರು ಹೆಸರು ಬರುತ್ತೆ ಅಂತೇಳಿ. ಈ ರೀತಿ ತಮ್ಮ ಸೋಲಿಗೆ ತಾವೇ ಕಾರಣರಾದ್ರಿ, ಬೇರೆ ಯಾರನ್ನ ಅಪಪ್ರಚಾರ ಮಾಡಬೇಡ್ರಿ. ನಾವು ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿದ್ವಿ ಹೊನ್ನಾಳಿಯಲ್ಲಿ. ನಾವು ಯಾರ ಬಗ್ಗೆನೂ ಅಪಪ್ರಚಾರ ಆರೋಪಗಳು ಮಾಡಲಿಲ್ಲ. ನಾವು 76,000 ಓಟ್ ತಗೊಂಡಿವಿ. ನಮ್ಮ ಸೋಲನ್ನು ನಾವೇ ಒಪ್ಕೋಬೇಕ್ರಿ. ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡೋದನ್ನು ಇದು ಬಿಡ್ರಿ. ಈ ರೀತಿ ಅಪಪ್ರಚಾರ ಮಾಡಿ ಪಕ್ಷನ ಜಿಲ್ಲೆಯಲ್ಲಿ ಹಾಳು ಮಾಡಬೇಡ್ರಿ. ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಏನಾದರೂ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೋತತೆ ಅಂದರೆ ಈ ದಾವಣಗೆರೆ ಬಾಯಿಸ್ಕೊಳ್ಳೇ ಕಾರಣ. ಇವರೇ ಕಾರಣ. ಎಲ್ಲೂ ಇವ್ರು ಹೇಳಿದ್ದೇ ನಡಿಬೇಕಿತ್ತು. ದಾವಣಗೆರೆ ಆ ರೀತಿ ಮಾಡಿದರು. ಜಿಲ್ಲಾ ಅಧ್ಯಕ್ಷ ವಿಶ್ವಾಸ ತಗೊಳ್ಳಿಲ್ಲ, ಯಾವ ಮುಖಂಡಗಳು ಮಂಡಲ ಅಧ್ಯಕ್ಷಗಳು ಯಾರು ವಿಶ್ವಾಸ ತಗೊಳ್ಳಿಲ್ಲ. ಇವ್ರು ಹೇಳ್ತಾರೆ ಅದೇ ಆ ರೀತಿ ಚುನಾವಣೆ ಮಾಡಿದರು. ಈಗ ಅನ್ಗೋಡಿ ವೀರೇಶ್ ಅವರು ಮಾತಾಡ್ತಾರೆ, ಹೊನ್ನಾಳಿಗೆ ನನಗೆ ಬರಬೇಡ ಧಮಕಿ ಹಾಕಿರು, ಹೊಡಿತಾರೆ ಬಡಿತಾರೆ ಅಂತೇಳಿ ಶಿಷ್ಟಾಚಾರ ಬಗ್ಗೆ ಮಾತಾಡ್ತಾರೆ. ಅನ್ಗೋಡಿ ವೀರೇಶ್ ಅವರೇ, ನೀವು ಜಿಲ್ಲಾ ಮಾಜಿ ಅಧ್ಯಕ್ಷರು, ಜೊತೆಗೆ ಒಬ್ಬ ಶಾಸಕರು, ಒಬ್ಬ ಮಾಜಿ ಶಾಸಕರು JDS, ಈ 3-4 ಜನ ಮುಖಂಡಗಳು ಇಟ್ಕೊಂಡು ನಾವು ಭಾರಿ ಲೀಡ್ ಕೊಡ್ತೀವಿ, ಭಾರಿ ಪೈಲ್ವಾನ್ರು ಅಂತ ಹೇಳ್ತಾ ಇದ್ರಲ್ಲ, ಎಷ್ಟು ಲೀಡ್ ಆಯಿತು? ಮತ್ತು ಕಾಂಗ್ರೆಸ್ ಲೀಡ್ ಆಯ್ತು. ಅಲ್ಲಿ ನಿಮ್ಮ ನೋಡಿಬಿಟ್ಟು ಬೇರೆ ಕ್ಷೇತ್ರದ ಮಾತಾಡ್ತಿರಲ್ಲ. ಹೊನ್ನಾಳಿಗೆ ಬರೋದೇ ಬೇಡ ಅಂತ ಹೇಳಿದ್ರು, ಧಮಕಿ ಹಾಕಿದ್ರು ರೇಣುಕಾಚಾರ್ಯರು. ಅಪಪ್ರಚಾರ ಬಿಡ್ರಿ. ನಿಮಗೆ ಹೊನ್ನಾಳಿ ಬರೋಕ್ಕೆ ಮಕ ಇರಲಿಲ್ಲ ನಿಮಗೆ. ಅನ್ಗೋಡಿ ವೀರೇಶ್ ಅವರೇ, ನೀವು ಬರೋಕ್ಕೇನಾಯಿತು? ಮೊದಲೇ ಒಂದು ಸಭೆ ಮಾಡಿ ನಮ್ಮ ಮುಖಂಡರ ಬಗ್ಗೆ, ನಮ್ಮ ಮಾಜಿ ಶಾಸಕರ ಬಗ್ಗೆ ಹಗುರವಾಗಿ ಮಾತಾಡ್ತೀರಿ. ಬಂದು ನೀವು ಈ ಶಿಷ್ಟಾಚಾರ ಬಗ್ಗೆ ಮಾತಾಡ್ತೀರಿ, ಪಕ್ಷ ಹಂಗೆ ಶಿಷ್ಟಾಚಾರ ಅಂತೇಳಿ. ನೀವು ಅಥವಾ ಸಭೆ ಮಾಡಿದ್ರಲ್ಲ, ನಿಮ್ಗೆ ಅವತ್ತೇ ಉತ್ತರ ಕೊಟ್ಟಿದ್ದೀವಿ ನಾವು. ಆ ಸಂದರ್ಭದಲ್ಲಿ ಕನಿಷ್ಠ ಜ್ಞಾನ ಇಲ್ಲ ಅಂತ ಉತ್ತರ ಕೊಟ್ಟಿದ್ವಿ. ಸಭೆ ಮಾಡಿದ್ರಿ. ಆ ಸಭೆ ಆದಮೇಲೆ ಮತ್ತೆ ನಾವು ಸರಿಯಾಗಿ ಉತ್ತರ ಕೊಟ್ವಿ, ಎಲ್ಲ ಕಾರ್ಯಕರ್ತರ ಮುಖಂಡಗಳು. ನಿಮಗೆ ಆ ಸಭೆಗೆ ಹೊನ್ನಾಳಿ ಬರೋಕ್ಕೆ ಮಗನೇ ಇರಲಿಲ್ಲ. ಏನು ಪುಕ್ಕಟ್ಟೆಯಾಗಿ ನಾನು ಜಿಲ್ಲಾ ಸಂಚಾಲಕ ಅಂದ್ಕೊಂಡು ದಾವಣಗೆರೆಲ್ಲೇ ಸೀಮಿತ, ನಿಮಗೇನು ಬರಬಾರ್ದು ಅಂತ ನಾವು ಯಾರು ಹೇಳಿದ್ದಿಲ್ಲ. ಸುಮ್ಮನೆ ಅಪಪ್ರಚಾರ ಮಾಡ್ತೀನಿ. ಬಹುಶಃ ನಿಮಗೆ ಗೊತ್ತಾಗಿರ್ಬೇಕು, ನೀವೇನಾರ ಹೊನ್ನಾಳಿ ಬಂದರೆ ಒಂದು ನೊಣನೂ ಸೇತುತ್ತಲ್ಲ ನಿಮಗೆ. ಅಲ್ಲಿ ಒಂದು ನೊಣ ಅಲ್ಲ, ಒಂದು ಹುಳನೂ ನಿಮ್ಮ ಜೊತೆಗೆ ಬರ್ತದಲ್ಲ. ಆ ರೀತಿಯಾಗಿ ನೀವೆಲ್ಲ ಈ ಸಂಘಟನೆ ಮಾಡಿದರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೋತತೆ ಅಂದರೆ ನೀವೇ ಕಾರಣ. ನಾವು ಸಹ ಈಗಾಗಲೇ ನಿರ್ಧಾರ ಮಾಡಿದ್ವಿ. ಎಲ್ಲ ಮುಖಂಡಗಳು, ಚನ್ನಗಿರಿ ಇರ್ಬೋದು, ದಾವಣಗೆರೆ ಉತ್ತರ ದಕ್ಷಿಣ ಎಲ್ಲ ಇರ್ಬೋದು, ಎಲ್ಲ ಮುಖಂಡಗಳು ಈಗ ನಿರ್ಧಾರ ಮಾಡಿದ್ವಿ. ಇವತ್ತು ನಾವು ರಾಜ್ಯಾಧ್ಯಕ್ಷರಿಗಿರ್ಬೋದು, ರಾಷ್ಟ್ರೀಯ ನಾಯಕರಿಗೆ ದೂರು ಕೊಡೋಕ್ಕೆ ನಾವು ಈಗಾಗಲೇ ತಯಾರಾಗಿದೆ. ಈ ಚುನಾವಣೆ ಸೋಲಕ್ಕೆ ಯಾರು ಕಾರಣ ಅಂತ ಹೇಳ್ಬಿಟ್ಟು ನಾವು ದೂರು ಕೊಡ್ತಾಯಿದ್ದೀವಿ. ಸದ್ಯದಲ್ಲಿ ನಾವು ಹೋಗಿ ಮುಖಂಡಗಳು ಕಂಡು ದೂರು ಕೊಡ್ತೀವಿ. ಇಂಥ ಹೇಳಿಕೆಗಳಿಂದ ದೂರ ಇರಬೇಕು. ಈ ರೀತಿ ನೀವು ಮುಂದುವರೆದ್ರೆ, ಹೇಳಿಕೆಗಳು ಕೊಟ್ಕೊಂತ ಹೋದರೆ ಭಾರತೀಯ ಜನತಾ ಪಾರ್ಟಿ ಹಿನ್ನಡೆ ಆಗ್ತದೆ. ನಾವು ರಾಜ್ಯಾಧ್ಯಕ್ಷರ ಗಮನಕ್ಕೂ ತರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ನಮ್ಮ ಮುಖಂಡರು ಕೆಲವು ಗೋಷ್ಠಿಯಲ್ಲಿ ಮಾತಾಡಿದ್ದಾರೆ. ಅವರು ಸಹ ನಿಮ್ಮ ಈ ಗೋಷ್ಠಿ ಉದ್ದೇಶಿಸಿ ಮಾತಾಡ್ತಾರೆ. ಉಮೇಶ್.